ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿಸಿದ್ರ ರವಿಕುಮಾರ್. ಧ್ವಜಾರೋಹಣ ವೇಳೆ ಆರ್ಎಸ್ಎಸ್ ರೀತಿ ರವಿಕುಮಾರ್ ಸಲ್ಯೂಟ್ ಅನ್ನ ಮಾಡಿದ್ದಾರೆ. ಸೊ ಈಗ ಬಹಳ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಬೇರೆಲ್ಲ ಕೂಡ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಟೀಕೆ ವ್ಯಕ್ತವಾಗ್ತಾ ಇದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ರಾಷ್ಟ್ರಗೀತೆಯ ಸಂದರ್ಭದಲ್ಲೂ ಅಗೌರವ ತೋರಿದ್ದಾರೆ ಅಂತ ಹೇಳಿಬಿಟ್ಟು ರವಿಕುಮಾರ್ ವಿರುದ್ಧ ದೂರನ್ನ ಕೊಡಲಾಗಿದೆ. ರಾಷ್ಟ್ರಧ್ವಜಕ್ಕೆ ರವಿಕುಮಾರ್ ಅವಮಾನ ಗೌರವ ತೋರಿಸಿದ್ರ ಹಾಗಿದ್ರೆ ಸದ್ಯ ಧ್ವಜಾರೋಹಣ ವೇಳೆ ಆರ್ಎಸ್ಎಸ್ ರೀತಿ ರವಿಕುಮಾರ್ ಸಲ್ಯೂಟ್ ಹೊಡೆದಿರುವಂತ ಒಂದು ರೀತಿ ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಟೀಕೆ ಟಿಪ್ಪಣಿಗೆ ವ್ಯಕ್ತವಾಗಿರುವಂತದ್ದು. ಸದ್ಯ ರಾಷ್ಟ್ರಗೀತೆ ಸಂದರ್ಭದಲ್ಲೂ ಕೂಡ ಇಂಥ ಅಗೌರವ ತೋರೋದ್ ಬೇಕಾ? ನೋಡಿ, ಹುದ್ದೆ ಯಾವ್ದಾದ್ರೂ ಆಗಿರ್ಲಿ, ಅದು ರಾಜಕೀಯ ಹುದ್ದೆ ಇರಲಿ, ಬೇರೆ ಯಾವುದೇ ಹುದ್ದೆ ಇರಲಿ, ಕಾನೂನು ಅನ್ನುವಂಥದ್ದು ಎಲ್ರಿಗೂ ಒಂದೇ ಅಲ್ವಾ? ರಾಷ್ಟ್ರ ಧ್ವಜ ರಾಷ್ಟ್ರಗೀತೆಗೆ ನಾವು ಇಲ್ಲಿ ಗೌರವ ಕೊಟ್ಟಿಲ್ಲ ಅಂತ ಅಂದ್ರೆ ನಾವು ಯಾವ ತರದ ರಾಷ್ಟ್ರ ಪ್ರೇಮವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸದ್ಯ ಈಗ ಎಲ್ಲಾ ಕಡೆ ಬಹಳ ದೊಡ್ಡ ಅಗೌರವ ವ್ಯಕ್ತವಾಗ್ತಾ ಇದೆ. ಸದ್ಯ ರವಿಕುಮಾರ್ ವಿರುದ್ಧ ಕುಶಾಲ್ ಹುರುವೇಗೌಡರಿಂದ ದೂರನ್ನು ಕೂಡ ಕೊಡಲಾಗಿರುವಂತದ್ದು. ವಿಡಿಯೋವನ್ನ ಪರಿಶೀಲಿಸಿ ಸತ್ಯ ಹೊರತರುವಂತೆ ಮನವಿಯನ್ನ ಕೂಡ ಮಾಡಲಾಗಿದೆ. ನೋಡಿ, ನಾವು ಕನ್ನಡಿಗರಾಗಿ ಕನ್ನಡ ಪ್ರೇಮವನ್ನ ಬಹಳ ವ್ಯಕ್ತಪಡಿಸ್ತಾ ಇವಿ ಅಂತ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜಕ್ಕೆ ರಾಷ್ಟ್ರ ಒಂದು ಗೀತೆಗೆ ನಾವು ಗೌರವ ಕೊಟ್ಟಿಲ್ಲ ಅಂತ ಅಂದ್ರೆ ಎಂಥ ರಾಷ್ಟ್ರ ಪ್ರೇಮವನ್ನ ನಾವು ಮೆರಿತಾ ಇರ್ಬೋದು ಅಂತ ಹೇಳಿ ಸದ್ಯ ಈಗ ರಾಜಕೀಯ ಹುದ್ದೆ ಯಾವ್ದಾದ್ರೂ ಇರ್ಬೋದು, ನಾವು ಎಷ್ಟೇ ದೊಡ್ಡ ರಾಜಕೀಯ ಹುದ್ದೆ ಇರ್ಬೋದು, ಆದ್ರೆ ರಾಷ್ಟ್ರ ಗೀತೆಗೆ ಕೊಡುವ ಗೌರವವನ್ನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಸದ್ಯ ಈಗ ರವಿಕುಮಾರ್ ವಿರುದ್ಧ ಅಗೌರವದ ದೂರು ಕೇಳಿ ಬಂದಿದೆ. ನೋಡಿ, ಹುದ್ದೆ ಯಾವ್ದಾದ್ರೂ ಆಗ್ಲಿ, ಕಾನೂನು ಅನ್ನುವಂಥದ್ದು ಎಲ್ರಿಗೂ ಒಂದೇ ಅಂತ ಹೇಳ್ಬಿಟ್ಟು ಸದ್ಯ ಈಗ ರವಿಕುಮಾರ್ ಅವರ ವಿರುದ್ಧ ಕುಶಾಲ್ ಹುರುವೇಗೌಡರು ದೂರನ್ನ ಕೂಡ ದಾಖಲಿಸಿದ್ದಾರೆ. ಸೊ ಅದು ಕೂಡ ರಾಷ್ಟ್ರಗೀತೆಗೆ ಗೌರವ ಕೊಟ್ಟಿಲ್ಲ, ಸಲ್ಯೂಟ್ ಅನ್ನ ಬೇರೆ ರೀತಿಯ ಮಾದರಿಯಲ್ಲಿ ಹೊಡೆದ್ಬಿಟ್ಟು ಬಹಳ ದೊಡ್ಡ ಸುದ್ದಿಯಲ್ಲಿರುವಂತದ್ದು ರವಿಕುಮಾರ್ ಅವರು. ಹಾಗಾಗಿ ವಿಡಿಯೋವನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಸತ್ಯವನ್ನ ಹೊರತರುವಂತೆ ಇಲ್ಲಿ ಹುರುವೇಗೌಡರು ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಹಾಗಾಗಿ ಸದ್ಯ ಈಗ ರಾಜಕೀಯದಲ್ಲಿ ಒಂದ್ ಕಡೆ ಸೆಷನ್ ಆದ್ರೆ ಮತ್ತೊಂದ್ ಕಡೆಗೆ ಈಗ ರವಿಕುಮಾರ್ ಅವರ ಸಲ್ಯೂಟ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ.